ನಮಸ್ತೆ ಎಲ್ಲರಿಗೂ. ನಾನಿವತ್ತು ಮಿಕ್ಸ್ ಸೊಪ್ಪಿನ ಉಪ್ಸಾರು ಮಾಡೋಣ ಅಂತ ಇದ್ದೀನಿ. ಬೆರಕೆ ಸೊಪ್ಪು ಅಂತಲೂ ಕರೀತಾರೆ ಹಳ್ಳಿ ಕಡೆ. ನನಗೆ ಗೊತ್ತಿರ್ತಕ್ಕಂಥ ಸೊಪ್ಪು ಹೆಸರನ್ನು ನಾನು ಹೇಳ್ತೀನಿ. ಈ ಸೊಪ್ಪನ್ನ ನಾವು ಕುಂಬಳಕಾಯಿ ಯೂಸ್ ಮಾಡ್ತೀವಲ್ವ, ಕುಂಬಳಕಾಯಿ ಸೊಪ್ಪು ಅಂತ ಕರೀತಾರೆ. ಕುಂಬಳಕಾಯಿ ಸೊಪ್ಪು ಮತ್ತು ಮೂಲಂಗಿ ಸೊಪ್ಪು, ಇದು ದೊಡ್ಡ ಒಣಗನೆ ಸೊಪ್ಪು ಅಂತ ಕರೀತಾರೆ. ಒಣಗನೆ ಸೊಪ್ಪಲ್ಲಿ ನನಗೆ ಗೊತ್ತಿರೋದು ಕಪ್ಪು ಒಣಗನೆ ಸೊಪ್ಪು, ಬಿಳಿ ಒಣಗನೆ ಸೊಪ್ಪು ಅಂತಾರೆ. ಇದು ಒಂದು ದೊಡ್ಡ ಒಣಗನೆ ಸೊಪ್ಪು ಅಂತ ಕರೀತಾರೆ. ಎಲೆಗಳು ಈ ಥರ ಅಗಲವಾಗಿರುತ್ತಲ್ಲ, ಹಂಗಾಗಿ ಇದೊಂಥರ ಸೊಪ್ಪು. ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಇದು ಟೊಮೊಟೊ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು, ಸ್ವಲ್ಪ ಅಗಸೆ ಸೊಪ್ಪು, ಮತ್ತು ಇದು ಬೇಲಿಗಳಲ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಇದು ಈ ಥರ ಸೊಪ್ಪು ಕೂಡ ಹಾಕ್ತಾರೆ ಮಿಕ್ಸ್ ಸೊಪ್ಪು ಜೊತೆ. ಈ ಥರ ಒಂದು 7-8 ಥರ ಸೊಪ್ಪಿದೆ. ಸ್ವಲ್ಪ ದಂಟಿನ ಸೊಪ್ಪು ಕೂಡ ಇದೆ. ಮಿಕ್ಸಲ್ಲಿ ಕಾಣ್ತಾ ಇಲ್ಲ, ಹಂಗೆ ನೋಡೋಣ. ದಂಟಿನ ಸೊಪ್ಪು ಮತ್ತು ಇದನ್ನು ತೊಂಡೆಕಾಯಿ ಸೊಪ್ಪು ಕೂಡ ಯೂಸ್ ಮಾಡ್ತಾರೆ ಮಿಕ್ಸ್ ಸೊಪ್ಪಲ್ಲಿ. ತೊಂಡೆಕಾಯಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಮತ್ತು ನಾನು ಈ ಥರ ಅಲಸಂಡೆ ಕಾಳನ್ನು ಹಸಿ ಕಾಳು ಹಾಕಿ ಮಾಡ್ತಾಯಿದ್ದೀನಿ. ಇದು ನಾಟಿ ಅಲಸಂಡೆ ಕಾಳು. ನಾನು ಆಲ್ರೆಡಿ ಈ ಥರ ಸುಲಿದಿಟ್ಕೊಂಡಿದ್ದೀನಿ ನೋಡಿ, ನಾಟಿ ಅಲಸಂಡೆ ಕಾಳು. ಈ ಥರ ಉಪ್ಸಾರಿಗೆ ನಾವು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇಷ್ಟೊಂದು ಸೊಪ್ಪು ಹಾಕಿ ಮಾಡೋದ್ರಿಂದ ಎಲ್ತ್ಗೂ ತುಂಬ ಬೆನಿಫಿಟ್ಸ್ ಇರುತ್ತೆ. ಈ ಥರ ಮಿಕ್ಸ್ ಸೊಪ್ಪು ಸಿಕ್ಕಿದ್ರೆ ಎಲ್ಲರೂ ಒಂದ್ಸರಿ ಉಪ್ಸಾರನ್ನು ಟ್ರೈ ಮಾಡಿ. ನೀಟಾಗಿ ಹೆಚ್ಚಿ ನಾನು ಈ ಥರ ತೊಳೆದು ಇಟ್ಕೊಂಡಿದ್ದೀನಿ. ಎಲ್ಲ ಥರ ಮಿಕ್ಸ್ ಸೊಪ್ಪು, ಏನಿಲ್ಲ ಅಂದರೂ ಒಂದು 9 ಥರ ಸೊಪ್ಪಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಸಬ್ಬಕ್ಕಿ ಮತ್ತು ಅರಿವೆ ಹಾಕಿಲ್ಲ. ನೀವು ಸಬ್ಬಕ್ಕಿ ಸೊಪ್ಪು ಮತ್ತು ಅರಿವೆ ಸೊಪ್ಪೆಲ್ಲ ಸಿಕ್ಕಿದ್ರೆ ಎಲ್ಲ ಥರ ಸೊಪ್ಪು ಹಾಕಿ ಈ ಥರ ಉಪ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಸೊಪ್ಪನ್ನು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಅದಕ್ಕೆ ಸೊಪ್ಪು ಮತ್ತು ಕಾಳನ್ನು ಹಾಕೋತಾ ಇದ್ದೀನಿ. ಅಲಸಂಡೆ ಕಾಳು, ಹಸಿ ಕಾಳು, ಈಗ ಸ್ಟವ್ ಹಚ್ಚಿ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಸೊಪ್ಪೆಲ್ಲ ತುಂಬಿಸ್ಬಿಟ್ಟು ಕುಕ್ಕರ್ಗೆ. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಲಿಂಟನ್ನು ಕ್ಲೋಸ್ ಮಾಡಿಕೊಂಡು 2 ವಿಸಿಲ್ ಕೂಗಿಸ್ಕೊತೀನಿ. ಕೂಗಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬೇಯಿಸ್ಕೊಂಡಿದ್ದೀನಿ ಅಂತ. ಕುಕ್ಕರ್ ವಿಸಿಲ್ ಬರೋವರೆಗೂ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಉಪ್ಸಾರಿಗೆ. ಕರಿಬೇವೆಲ್ಲ ಇಷ್ಟು ತೊಗೊಂಡಿದ್ದೀನಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ತೆಂಗಿನ ತುರಿ, ಒಣಮೆಣಸಿನ್ಕಾಯಿ. ನಾನು ಸಣ್ಣ ಟೊಮೊಟೊ ಆಗಿರೋದ್ರಿಂದ 3 ತೊಗೊಂಡಿದ್ದೀನಿ. ನೀವು ದೊಡ್ಡ ಟೊಮೊಟೊ ಆದರೆ 1 ಸಾಕು. ಕೊತ್ತಂಬರಿ, ಈರುಳ್ಳಿ ಮತ್ತು ಹುಣಸೆಹಣ್ಣು ನಾನು ಇಷ್ಟು ತೊಗೊಂಡಿದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ. ವಿಸಿಲ್ ಈಗ ತಣ್ಣಗಾಗಿದೆ, ವಿಸಿಲ್ ಹೋಗಿದೆ. ಈಗ ನಾನು ಕುಕ್ಕರ್ ಓಪನ್ ಮಾಡ್ಕೊತಾ ಇದ್ದೀನಿ. ನಾನು ಸೊಪ್ಪು ಬೇಯಿಸ್ಬೇಕಾದ್ರೇ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿನ ಇದರಲ್ಲೇ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಟೊಮೊಟೊ ಈ ಥರ ಇದೆ. ಒಂದು ಪ್ಲೇಟ್ಗೆ ತೊಗೊತಾ ಇದ್ದೀನಿ. ನಾನೀಗ ಟೊಮೊಟೊ 3 ಏನು ಹಾಕ್ಕೊಂಡಿದ್ದೆ, ಹಸಿರು ಮೆಣಸಿನ್ಕಾಯಿ ಮೇಲೆ ಹಾಕಿದ್ದೆ, ಅವನ್ನ ಈಗ ಪ್ಲೇಟಿಗೆ ತೊಗೊಂಡಿದ್ದೀನಿ. ಈಗ ನೀರನ್ನು ಬಸ್ಕೊತೀನಿ. ಸೊಪ್ಪು ಸ್ವಲ್ಪ ತಣ್ಣಗಾಗಲಿ ಸೋಸ್ಕೊತಾ ಇದ್ದೀನಿ. ಉಪ್ಸಾರಿಗೆ ನಾನು ಈ ಥರ ಬೇಯಿಸ್ಕೊಂಡು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀನಿ. ನಾನು ಈಗ ರುಬ್ಕೊಬೇಕು. ಅದಕ್ಕೋಸ್ಕರ ನೋಡಿ ಕಾಳು ತೊಗೊಂಡಿದ್ದೀನಿ ಇಷ್ಟು. ಫ್ರೆಂಡ್ಸ್, ಈ ಸೊಪ್ಪುದು ಏನಿರುತ್ತೋ ಆ ನೀರು, ನಾವು ನೀರನ್ನ ಉಪ್ಸಾರಿಗೆ ಹಾಕ್ಕೊತೀವಲ್ವ, ನೀರು ಈ ಥರ ಹಿಂಡ್ಕೊಂಬಿಟ್ಟು ನಾವು ಪಲ್ಯ ಮಾಡ್ಕೋಬೇಕು, ಒಗ್ಗರಣೆ ಮಾಡಬೇಕು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ಥರ ಸೊಪ್ಪು, ಎಲ್ಲ ಸೊಪ್ಪನ್ನು ನೀರನ್ನ ನೀಟಾಗಿ ಹಿಂಡ್ಬಿಟ್ಟು ತೆಗಿಯೋಣ. ಸೊಪ್ಪಿಗೆ ನೀರು ಹಿಂಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಬಸ್ಸಾರಿಗೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಿದೆ. ಈಗ ಸ್ಟವ್ ಮೇಲೆ ನಾನು ಬಾಣಲಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಉಪ್ಸಾರಿಗೆ ಈಗ ನಾನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಒಂದಿಷ್ಟು ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನಾನು ಒಂದಿಷ್ಟನ್ನು ಹಾಕ್ಕೊತೀನಿ. 2 ಕಾಂಬಿನೇಷನಲ್ಲಿ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ 2 ಹಾಕ್ಕೊಳ್ಳೋದ್ರಿಂದ
ಉಪ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದು ಆಗಿದೆ. ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಡ್ರೈ ಫ್ರೈ. ಈಗ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಈ ಕರಿಬೇವು ಫ್ರೈ ಮಾಡ್ಕೊಳ್ಳೋಣ. ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವು ನಾನು ಉಪ್ಸಾರಿಗೂ ಕೂಡ ಹಾಕ್ತೀನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಮತ್ತು ನಾನು ಉಪ್ಸಾರಿಗೆ ಬೆಳ್ಳುಳ್ಳಿಯನ್ನು ತೋರಿಸಿಲ್ಲ, ನಾವು ಬೆಳ್ಳುಳ್ಳಿ ತಿನ್ನಲ್ಲ, ಹಂಗಾಗಿ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ. ನೀವು ಬೆಳ್ಳುಳ್ಳಿ ತಿಂತೀರಾ ಅಂತಂದರೆ ನೀವು ಹಾಕ್ಕೋಬೋದು, ಹಾಕದೆ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ತಿನ್ನಲ್ಲ, ಹಂಗಾಗಿ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ. ಈಗ ಕರಿಬೇವು ಫ್ರೈ ಆಗಿದೆ. ಕರಿಬೇವನ್ನು ಕೂಡ ನಾನು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಬಿಸಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಜೀರಿಗೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಕೆಲವರು ಹಂಗೆ ಕೂಡ ಹಾಕೋಬೋದು, ಆಪ್ಷನಲ್ಲು. ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಂತಂದರೆ ಸ್ವಲ್ಪ ಈ ಥರ ನಾವು ಬಿಸಿನೂ ಮಾಡ್ಕೊಬೋದು. ಇಲ್ಲಿಗ ಹಸಿರು ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಜೀರಿಗೆ, ಒಂದು 6 ಕಾಳಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗಿಷ್ಟನ್ನು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬರೋಣ. ಈಗ ನಾನು ಖಾರ ರುಬ್ಕೊಂಡಿದ್ದೀನಿ ಉಪ್ಸಾರಿಗೆ, ನೋಡಿ ಈ ಅದಕ್ಕೆ ರುಬ್ಕೊಬೇಕು. ಈಗ ನಾನೊಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆ, ರೈಸ್ಗೆ. ಮತ್ತು ನಾವೇನು ಸೊಪ್ಪು ಬೇಯಿಸಿದ್ವೋ ಅದೇ ನೀರನ್ನು ಹಾಕಿ ನೀಟಾಗಿ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನಾವು ನೀಟಾಗಿ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿಗೆ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಖಾರನ. ಈ ಟೈಮಲ್ಲಿ ನೀವೊಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಕಡಿಮೆ ಇದೆ ಅಂದರೆ ಇನ್ನೊಂಚೂರು ಉಪ್ಪು ಸೇರಿಸ್ಕೊಂಡು ಈ ಸಾಂಬಾರನ್ನ ಒಂದು 5 ನಿಮಿಷ ಕುದಿಯೋಕೆ ಇಡಬೇಕು. ಈಗ ಸಾಂಬಾರನ್ನು ನಾನು ಇದನ್ನು ಕುದಿಸ್ಕೊತಾ ಇದ್ದೀನಿ. ಈ ಥರ ಉಪ್ಸಾರನ್ನ ಒಂದು 5 ನಿಮಿಷ ಮಳ್ಳೋ ಥರ ನಾವು ಕುದಿಸ್ಕೊಂಡ್ರೆ ಈಗ ಉಪ್ಸಾರು ರೆಡಿಯಾಗಿದೆ ಅಂಥೇಳಿ ಕುದಿಸ್ಕೊಳ್ಳೋಣ. ಉಪ್ಸಾರಿಗೆ ಮಳ್ತಾ ಇದೆ. ಈ ಥರ ಮಳ್ಳದ ಮೇಲೆ ನಾವು ಇಳಿಸ್ಕೊಂಡ್ರೆ ರೆಡಿಯಾಗಿದೆ ಅಂಥೇಳಿ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿ ಇದ್ದರೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ನಾನು ಆಗಲೇ ಸ್ವಲ್ಪ ಟೇಸ್ಟ್ ಮಾಡಿದೆ ಉಪ್ಪು ಕರೆಕ್ಟಾಗಿದೆಯಾ ಅಂತ. ಎಲ್ಲರೂ ಟ್ರೈ ಮಾಡೋಣ. ಈಗ ಸೊಪ್ಪನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿಯಾಗಿದೆ. ಈರುಳ್ಳಿ ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪಿಗೆ ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು ಈ ಥರ, ಅಥವಾ ಡೈರೆಕ್ಟಾಗಿ ಒಗ್ಗರಣೆಗೂ ಕೂಡ ಹಾಕ್ಬೋದು. ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಈ ಥರ ಫ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಪಲ್ಯ ರೆಡಿ ಆಗುತ್ತೆ. ಇದಾಗಿದೆ ಪಲ್ಯ, ಸರ್ವ್ ಮಾಡ್ಕೊಳ್ಳೋಣ. ಪಲ್ಯ ಈಗ ರೆಡಿಯಾಗಿದೆ. ನೋಡಿ ಈ ಥರ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.